ಹೇಗಿದ್ದೀರಾ ಎಲ್ಲರೂ? ಸೌಖ್ಯ ಅಲ್ಲ? ಹುಷಾರಿದ್ದೀರಲ್ಲ? ಈಗೆಂತ ಮಳೆ ಗೊತ್ತುಂಟ, ಮಳೆ ಬರುವಾಗ ಜ್ವರ ಒಂದು ಬರೋದು ಕಾಮನ್. ಹೆಚ್ಚಿನವರಿಗೆ ಜ್ವರ ಬರ್ತದೆ, ಊಟ ಮಾಡ್ಲಿಕ್ಕೆ ಆಗ್ತದೆ ಕೆಲವರಿಗೆ, ನಮಗೆ ಸಹ ಆಗುದೇ ಇಲ್ಲ. ಜ್ವರ ಬಂದ್ರೆ ಯಾರಿಗೆ ಕೂಡ ಆಗುದಿಲ್ಲ. ಅದಕ್ಕೆ ಇವತ್ತಂತೂ ನಾನು ನಿಮ್ಗೆ ಹಳೇ ಕಾಲದೊಂದು ರೆಸಿಪಿ ನಿಮ್ಗೆ ಹೇಳಿಕೊಡ್ತೇನೆ. ಜ್ವರ ಎಲ್ಲ ಬರುವಾಗ ಟೇಸ್ಟ್ ಆಗದಾಗ ನಾನು ಹೇಳಿಕೊಡುವ ಒಂದು ಉಪ್ಪುಂಚಿ. ಜ್ವರ ಬಂದ್ರು ನಾಲಿಗೆಗೆ ರುಚಿ ಇರ್ತದೆ, ಊಟ ಮಾಡ್ಲಿಕ್ಕೆ ಆಗ್ತದೆ, ಅದನ್ನ ಹೇಳಿಕೊಡುವ. ಇದು ಗಂಜಿ ನೀರು ನೋಡಿ, ಅನ್ನ ಬೆಸಿದ ನೀರು. ಇದು ಇಲ್ಲದವರು ಬಿಸಿ ನೀರು ಬರ್ತಾ ಇಲ್ಲ, ಉಗುರು ಬೆಚ್ಚಗಿನ ನೀರು, ಅದು ಸಹ ಆಗ್ತದೆ. ಮತ್ತೆ ನೋಡಿ, ಇದು ಮೆಣಸು. ಈ ಮೆಣಸನ್ನು ಉಂಟಲ್ಲ, ಕೆಂಡದಲ್ಲಿ ಫ್ರೈ ಮಾಡಿದ್ರೆ ಬಾರಿ ಒಳ್ಳೇದು. ಇದು ಕೆಂಡ ಇಲ್ಲದವರು ಇದು ಗ್ಯಾಸ್ ಸ್ಟವ್ ಬರ್ತದಲ್ಲ, ಅದರಲ್ಲಿ ಸ್ವಲ್ಪ ಹೀಗೆ ಬಿಸಿ ಇದು ಎಂತ ಹೇಳುದು ಫ್ರೈ ಮಾಡಿದ್ರೆ ಆಯ್ತು. ನೋಡಿ ಈ ರೀತಿ ಇದನ್ನು ಇದಕ್ಕೆ ಹಾಕುವ. ಸ್ವಲ್ಪ ಉಪ್ಪು, ಹುಣಸೆ ಹುಳಿ ಎಷ್ಟು ಬೇಕೋ ಅಷ್ಟು ನೋಡಿ, ಇಷ್ಟು ನಾನು ಇಷ್ಟ ಹಾಕ್ತೇನೆ. ಇದನ್ನು ಚಂದ ಒಟ್ಟಿಗೆ ಹಾಕಿ ನೋಡಿ ಹೀಗೆ ಕಿವುಚ್ಬೇಕು. ನೋಡಿ ಉಪ್ಪುಂಚಿ ರೆಡಿ. ಇದು ಜ್ವರ ಬಂದವರು ಉಂಟಲ್ಲ, ಒಂದು ಇದನ್ನು ಮಾಡಿ ಊಟ ಮಾಡಿ ಅಂತೆ, ನಿಮ್ಗೆ ಟೇಸ್ಟ್ ಆಗ್ತದೆ. ಒಂದು ಸಪ್ಪೆ ಅದೆಲ್ಲ ಆಗುದೇ ಇಲ್ಲ, ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಮತ್ತೆ ಇದು ಅನ್ನ ಜೊತೆ ಅಥವಾ ಗಂಜಿ ಜೊತೆ ಎರಡರಲ್ಲಿ ಯಾವ್ದಾದ್ರು ಒಂದರಲ್ಲಿ ನಿಮ್ಗೆ ಊಟ ಮಾಡ್ಬೋದು. ಮತ್ತೆ ಇದು ಜ್ವರ ಬಂದವರು ಮಾತ್ರ ಅಲ್ಲ, ಯಾರು ಕೂಡ ನಿಂತ ಇಲ್ಲದಾಗ ಇದನ್ನು ಕೂಡ ಮಾಡಿ ನೀವು ತಿನ್ಬೋದು. ಎಂತ ಒಳ್ಳೆ ರುಚಿ ಗೊತ್ತುಂಟ ನೋಡಿ. ನಾನುಂಟಲ್ಲ ಇದನ್ನು ಹೀಗೆ ಕುಡಿತೇನೆ, ಇದನ್ನು ಹೀಗೆ ಕುಡಿದ್ರೆ ಭಾರಿ ಒಳ್ಳೆ ರುಚಿ ಇರ್ತದೆ. ಭಯಂಕರ ಖಾರ ಉಂಟು ಮಾರೆ. ನೀವು ಉಂಟಲ್ಲ ಮೆಣಸನ್ನು ಸ್ವಲ್ಪ ಕಡಿಮೆ ಹಾಕಿ. ಮತ್ತೆ ಇದು ಖಾರ ಇದ್ರೇನೆ ಚಂದ, ಸ್ವಲ್ಪ ಜ್ವರ ಬರುವಾಗೆಲ್ಲ ಖಾರ ಇರ್ಬೇಕಲ್ಲ, ಭಯಂಕರ ರುಚಿ ಮಾತ್ರ. ಅಬ್ಬಾ, ಮೆಣಸನ್ನು ಎಲ್ಲ ತಿಂತಿದ್ದೇನೆ ಮಾರೆ. ಒಂದು ಮೆಣಸು ಹಾಕಿದ್ದು ಖಾರ ಇಷ್ಟ ಇದ್ರೆ ಖಾರ ಮೆಣಸು ಹಾಕಿ. ನಮಗೆ ಅರ್ಧ ಪೀಸ್ ಹಾಕು, ನಾನು ಒಂದು ಹಾಕಿದ್ದೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಅಲ್ಲ, ಮೀನು ಉಪ್ಪಿನಕಾಯಿ ಅಂತ ಹೇಳಿ ಯಾಕೆ ಹೇಳುದು? ಈಗ ಉಪ್ಪಿನಕಾಯಿ ನೋಡಿ, ಈಗ ಮಾವಿನಕಾಯಲ್ಲಿ ಕಾಯಿ ಉಂಟು, ಉಪ್ಪಲ್ಲಿ ಹಾಕ್ತಾರೆ. ಇದ್ರಲ್ಲಿ ಇಲ್ಲಿ ಉಂಟು ಕಾಯಿ ಅಂತ ಗೊತ್ತಿಲ್ಲ, ಇದಾದ್ರೂ ಮೀನಿನ ಉಪ್ಪಿನಕಾಯಿ ಅಂತ ಹೇಳ್ತಾರೆ. ಯಾಕೆ ಅಂತ ನಮ್ಗೆ ಸಹ ಗೊತ್ತಿಲ್ಲ. ಆದ್ರೆ ಮೀನಿನ ಉಪ್ಪಿನಕಾಯಿ ಮಾಡ್ತಾರೆ. ಯಾವ್ದ್ರಲ್ಲಿ? ಈ ಮೀನಲ್ಲಿ ಕೇದಲ್ ಮೀನು, ಕೇದರ್ ಮೀನು, ಮತ್ತೆಂತ ತೂಣ ಮೀನೆಲ್ಲ ಹೇಳ್ತಾರೆ. ಬೇರೆ ಬೇರೆ ಹೆಸರು ಉಂಟು. ಇದ್ರಲ್ಲಿ 800 ಗ್ರಾಮ್ ಉಂಟು, ಕೆಜಿಗೆ 280. ಒಂದೊಂದು ಕಡೆ ಒಂದೊಂದು ರೀತಿ ಇರ್ತದೆ ರೇಟ್ ಎಲ್ಲ. ಮತ್ತೆ ಇದರಲ್ಲಿ ಉಂಟಲ್ಲ ಅಡುಗೆ, ಬೇರೆ ಬೇರೆ ಫ್ರೈ, ಕರಿ ಅದೆಲ್ಲ ಮಾಡ್ತಾರೆ. ಒಳ್ಳೆ ರುಚಿಯ ಮೀನು. ಇದ್ರ ನಾಲಿಗೆ ನೋಡಿ ಅಂತೆ ಹೇಗೆ ಉಂಟು ಅಂತೇಳಿ, ಸಿಲ್ವರ್ ಕಲರ್ ಇದು ನಾಲಿಗೆ. ಈಗ ಇವರಿಗೆಲ್ಲ ಗಮ್ಮತ್ತು ಮಾಡ್ಲಿಕ್ಕೆ ಉಂಟು. ಇದು ಮೀನು ಉಂಟಲ್ಲ, ಮೀನೆಲ್ಲ ತುಂಡು ಮಾಡಿ ಇವರಿಗೆಲ್ಲ ಹಾಕ್ಲಿಕ್ಕೆ ಉಂಟು. ಹಾಗೆ ಮತ್ತೆಂತೆಲ್ಲ ವಿಷಯ, ಮತ್ತೆ ಸಿಗುವ. ಬಾಯ್.